ಕಳೆದ 7 ತಿಂಗಳ ಹಿಂದೆ ನಡೆದ ಘಟನೆಯೊಂದು ನಿಮಗೆಲ್ಲ ನೆನಪಿರಬಹುದು. ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಮಂಗಳಮುಖಿ ತನುಶ್ರೀ ಎಂಬುವವರ ಕೊಲೆ ಇಡೀ ರಾಜ್ಯದಲ್ಲೇ ವೈರಲ್ ಆಗಿತ್ತು. 40 ವರ್ಷಗಳಲ್ಲೇ ಅಪಾರ ಹಣ ಸಂಪಾದನೆ ಮಾಡಿ ಶ್ರೀಮಂತರಾಗಿದ್ದ ತನುಶ್ರೀ ಜಗದೀಶ್ ಎಂಬಾತನನ್ನು ಮದುವೆಯಾಗಿದ್ರು. ಆದರೆ ಮದುವೆಯಾದ 3 ತಿಂಗಳಲ್ಲಿ ತನುಶ್ರೀಯ ಕೊಲೆಯಾಗಿತ್ತು. ಈ ವೇಳೆ ಪತಿ ಜಗದೀಶ್ ಮತ್ತು ಮನೆ ಕೆಲಸದಾಕೆ ವಿರುದ್ಧ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ರು. ನಂತರ ಪತಿ ಜಗದೀಶ್ ಮತ್ತು ಪ್ರಭಾಕರ್ ಎಂಬುವವರ ವಿರುದ್ಧ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಲಾಗಿತ್ತು. ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ A2 ಆರೋಪಿ ಪ್ರಭಾಕರ್ ಎಂಬಾತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ನಿವಾಸಿಯಾಗಿದ್ದ. ಸಹಜವಾಗಿಯೇ ವಿಶೇಷ ಶಕ್ತಿಗಳನ್ನು ಮಂಗಳಮುಖಿಯರು ಹೊಂದಿರುತ್ತಾರೆ ಎಂಬ ನಂಬಿಕೆ ಹಲವರಲ್ಲಿದ್ದು, ಈ ನಂಬಿಕೆಗಳಿಗೆ ಪುಷ್ಟಿ ನೀಡುವಂತೆ ಮಂಗಳಮುಖಿ ಕೊಲೆ ಆರೋಪಿ ಪ್ರಭಾಕರ್ ಸಾವನ್ನಪ್ಪಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಆರೋಪಿಗೆ ಮಂಗಳಮುಖಿಯರ ಶಾಪ ತಟ್ಟಿತಾ ಎಂಬ ಸಂದೇಹ ವ್ಯಕ್ತವಾಗಿದೆ. ಬೆಂಗಳೂರಿನ ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ A1 ಜಗದೀಶ್, A2 ಪ್ರಭಾಕರ್ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿತ್ತು. A1 ಜಗದೀಶ್ ಮಂಗಳಮುಖಿ ತನುಶ್ರೀ ಪತಿಯಾಗಿದ್ದ. ಇತ್ತೀಚೆಗೆ A2 ಆರೋಪಿ ಪ್ರಭಾಕರ್ಗೆ ಜಾಮೀನು ಮಂಜೂರಾಗಿತ್ತು. ಜಾಮೀನು ಪಡೆದ ವೇಳೆ ಸ್ವಗ್ರಾಮ ಚಾಕಪ್ಪನಹಳ್ಳಿಗೆ ಆರೋಪಿ ಪ್ರಭಾಕರ್ ಬಂದಿದ್ದ. ಶಿಡ್ಲಘಟ್ಟ ತಾಲೂಕಿನ ಚಾಕಪ್ಪನಹಳ್ಳಿ ಗ್ರಾಮದಲ್ಲಿ 4-5 ದಿನಗಳಿಂದ ನಾಪತ್ತೆಯಾಗಿದ್ದ. ದಿಬ್ಬೂರಹಳ್ಳಿ ಠಾಣೆ ಪೊಲೀಸರಿಂದ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ದೂರು ದಾಖಲಾಗಿದೆ. 35 ವರ್ಷದ ಪ್ರಭಾಕರ್ ಚಾಕಪ್ಪನಹಳ್ಳಿ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಗ್ರಾಮದ ತೋಟದಲ್ಲಿ ಮಲಗಿದ್ದ ರೀತಿಯಲ್ಲಿಯೇ ಸಾವನ್ನಪ್ಪಿದ್ದು, ಇದು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸ್ಥಳಕ್ಕೆ ದಿಬ್ಬೂರಹಳ್ಳಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅನುಮಾನಾಸ್ಪದ ಸಾವು ಎಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.